ಶ್ರೀ ಸ್ವಾಮಿ ಸಮರ್ಥ. ಹೇಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾನು ಕೂಡ ಆರಾಮಾಗಿದ್ದೇನೆ ಫ್ರೆಂಡ್ಸ್. ಇವತ್ತು ನಾನು ಕೆಂಪು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅನ್ಬೋದು, ಖಾರನೂ ಅನ್ಬೋದು, ಅದನ್ನು ಮಾಡ್ತಾ ಇದ್ದೇನೆ. ಅದರ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟು ಬಾಣಲಿಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮೆಂತೆ, ಜೀರಿಗೆ, ಧನಿಯಾ ಕಾಳು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುರ್ಕೊಳ್ಬೇಕು. ಇದನ್ನು ಜಾಸ್ತಿ ಕೆಂಪಾಗೋವರೆಗೂ ಹುರ್ಕೊಳ್ಬಾರ್ದು, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದನ್ನು ಮಿಕ್ಸಿ ಮಾಡಿಕೊಂಡು ಮತ್ತು ಅದೇ ಬಾಣಲಿಯಲ್ಲಿ ಹಣ್ಣುಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಇದರಲ್ಲಿ ನೀರಿನ ಅಂಶ ಇದ್ದರೆ ಅದು ಹೊರಟು ಹೋಗುವವರೆಗೂ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ. ಇದನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ಬೆಳ್ಳುಳ್ಳಿ, ಹುಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೂಡ ಪೇಸ್ಟ್ ಮಾಡಿಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದೇ ಬಾಣಲಿಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಇದನ್ನು ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೇನೆ. ಒಗ್ಗರಣೆ ಕೊಟ್ಟರೆ ಇದು ಖಾರ ಒಂದು 6 ತಿಂಗಳು 3 ತಿಂಗಳಾದರೂ ಏನಾಗೋದಿಲ್ಲ. ಕಾಜಿನ ಭರಣಿಯಲ್ಲಿ ಹಾಕಿಡಬೇಕು ಫ್ರೆಂಡ್ಸ್. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಕಾಜಿನ ಜಾರಲ್ಲಿ ಹಾಕಿಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಏನಾಗೋದಿಲ್ಲ. ಈ ಖಾರ ರೊಟ್ಟಿ ಜೊತೆ, ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕಿ ಊಟ ಮಾಡ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಎಲ್ಲ ಖಾರ ಜೊತೆ ಮಿಕ್ಸ್ ಆಗಬೇಕು. ನೋಡಿ ಈ ಥರ. ಇದನ್ನು ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ತುಂಬಾ ಟೇಸ್ಟಿಯಾಗಿತ್ತು ಈ ಖಾರ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.